ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇತ್ತೀಚೆಗೆ ದತ್ತ ಜಯಂತಿ ದಿನ ನಾನು ದತ್ತಪೀಠಕ್ಕೆ ಹೋದಾಗ ಅಲ್ಲಿ ಚಂದ್ರದ್ರೋಣ ಪರ್ವತದ ಮೇಲೆ ಇದ್ದದ್ದು ಒಂದೇ ಒಂದು ಮರ. ಆ ಮರ ಯಾವುದು ಅಂತ ಕೇಳಿದಾಗ ವಿಶಾಲವಾಗಿ ಬೆಳೆದಂಥ ಮರ, ಅದಕ್ಕೆ ಔದುಂಬರ ಮರ ಅಂತ ಹೇಳಿದರು. ದತ್ತಾತ್ರೇಯ, ಅನಸೂಯೆ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿದ್ರು. ಧ್ಯಾನ ಮಾಡೋಕ್ಕೆ, ಆಧ್ಯಾತ್ಮಿಕ ಚಿಂತನೆಗೆ ಕಲಿಯೋದಕ್ಕೆ ವಿದ್ಯಾರ್ಥಿಗಳಿಗೆ ಭಾಳ ಪ್ರಶಸ್ತವಾದಂಥ ಮರ ಅಂತ ಹೇಳಿದರು. ಇದರ ಇತಿಹಾಸವನ್ನು, ಪೌರಾಣಿಕ ಕಥೆಯನ್ನು ಕೇಳಿದಾಗ ನಮಗೆ ಗೊತ್ತಾಗೋದು, ಪುರಾಣದಲ್ಲಿ ಬರುವಂಥ ಕತೆ ಪ್ರಕಾರ ಹಿರಣ್ಯಕಶಿಪುವನ್ನು ಸಾಯಿಸಲು ಸ್ವತಃ ವಿಷ್ಣುವೇ ನರಸಿಂಹನ ಅವತಾರದಲ್ಲಿ ಬಂದಾಗ ತನ್ನ ಉಗುರುಗಳಿಂದ ಅವನ ಹೊಟ್ಟೆಯನ್ನು ಸೀಳ್ತಾನೆ. ಆ ಹೊಟ್ಟೆ ಸೀಳಿದಾಗ ಹಿರಣ್ಯಕಶಿಪುವನ ಹೊಟ್ಟೆಯಲ್ಲಿದ್ದಂಥ ಕಾಲಕೂಟ ವಿಷ ಇರುತ್ತಲ್ಲ, ಭಯಂಕರವಾಗಿರುತ್ತೆ. ಆಗ ಉಗ್ರವಾದಂಥ ನರಸಿಂಹನಿಗೂ ಕೂಡ ಆ ನೋವನ್ನು, ಉರಿಯನ್ನು ತಡ್ಕೊಳ್ಳೋಕ್ಕಾಗಲ್ಲ. ಅವನ ಭಯಂಕರ ಯಾತನೆಯನ್ನು ಕಂಡು ಲಕ್ಷ್ಮಿ ಮತ್ತು ಪ್ರಹ್ಲಾದ ಇಬ್ಬರೂ ಸೇರಿ ಹೌಹಾರಿ ಅವರು ಈ ಅತ್ತಿ ಮರ ಅಂತಂದರೆ ಔದುಂಬರ ಮರದ ಹಣ್ಣನ್ನು ತಂದು ಅದನ್ನ ರಸ ತೆಗೆದು ಆ ಉಗುರಿಗೆ, ಬೆರಳಿಗೆ ಹಚ್ಚಿದಾಗ ಆ ಕಾಲಕೂಟದ ವಿಷ ಕೂಡ ಹೊರಟೋಗ್ಬಿಡುತ್ತೆ. ಆ ಬಂದಂಥ ಉರಿ ಕೂಡ ಶಮನ ಆಗುತ್ತೆ. ಆಗ ಅತ್ಯಂತ ಸಂತೋಷನಾದಂಥ ನರಸಿಂಹನವರು ಅದಕ್ಕೆ ವರ ಕೊಡ್ತಾರೆ. ನಾನು ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಇದರಲ್ಲಿ ವಾಸ ಮಾಡ್ತೀವಿ ಅಂತ ಅದಕ್ಕೆ ವರ ಕೊಟ್ಟು, ಹೇಗೆ ದೇವಲೋಕದಲ್ಲಿ ಕಲ್ಪವೃಕ್ಷವೋ ಹಾಗೆ ಭೂಲೋಕದಲ್ಲಿ ನೀನು ಕೂಡ ಜನರ ಕಷ್ಟ ಸುಖಗಳಿಗೆ ಕಲ್ಪವೃಕ್ಷದ ಥರ ನಿರಂತರವಾಗಿ ಸಹಾಯ ಮಾಡು ಅಂತ ಅದಕ್ಕೆ ವರ ಕೊಡ್ತಾರೆ. ಹಾಗೆ ಅಲ್ಲದೆ ದತ್ತಾತ್ರೇಯ, ತ್ರಿಮೂರ್ತಿಗಳ ರೂಪವಾದಂಥ ದತ್ತಾತ್ರೇಯ ಗುರುಕುಲ ಪ್ರಾರಂಭ ಮಾಡಿದಾಗ ಈ ಔದುಂಬರ ಮರದ ಕೆಳಗಡೆಗೆ ಕೂತು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದ್ರಿಂದ ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಉತ್ತಮ ವಿದ್ಯಾರ್ಜನೆ ಮಾಡಿಕೊಂಡು ಮುಂದೆ ಬರಬೇಕು. ಅದರಲ್ಲೂ ಆಧ್ಯಾತ್ಮಿಕ ಜೀವನದಲ್ಲಿ ಅಂತಂದರೆ ಈ ಔದುಂಬರ ಮರ ಭಾಳ ಪ್ರಶಸ್ತವಾಗಿದೆ. ಯಾಕಂದರೆ ಭಾರತದಲ್ಲಿ ನಾವು 5 ವೃಕ್ಷಗಳಿಗೆ ಭಾಳ ಮಹತ್ವ ಕೊಡ್ತೀವಿ. ಒಂದು ಅಶ್ವತ್ಥ ವೃಕ್ಷ, ಅದರ ಕೆಳಗಡೆಗೆ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು. ಎರಡನೇದು ವಟವೃಕ್ಷ, ಆಲದ ಮರ. ಮೂರನೇದು ನಾವು ಹೇಳುವಂಥ ಬೇವಿಂದು ಅಥವಾ ಬಿಲ್ಪತ್ರೆ ವೃಕ್ಷ. 5ನೇದು ಔದುಂಬರ ಅಂದರೆ ಅತ್ತಿ ಮರ. ಈ ಅತ್ತಿ ಮರ ನಾವೆಲ್ಲ ಕೇಳಿದ ಹಾಗೆ ಅದರ ಅತ್ತಿ ಇದರಲ್ಲಿ ಹಣ್ಣಿನಲ್ಲಿ ಬರೀ ಹುಳುಗಳಿರುತ್ತೆ ಅಂತ ಜನ ಎಸಿತಾರೆ. ಆದರೆ ಹುಳಗನ್ನು ನೋಡಿ ಅದರಲ್ಲಿರುವ ಗುಣಗಳನ್ನು ನಾವು ಮರೀತಾ ಇದ್ದೀವಿ. ಆಯುರ್ವೇದದಲ್ಲಿ ಬಹಳ ಮಹತ್ವವಿದೆ. ಇದರ ತೊಗಟೆಯಿಂದ ತೆಗೆದು ಕಷಾಯ ಮಾಡಿದರೆ ಕಫ, ಕೆಮ್ಮುಗಳು ಕೂಡ ಹೊಟ್ಟೋಗುತ್ತೆ, ಮಕ್ಕಳಿಗೆ ಗುಣ ಆಗುತ್ತೆ. ಅದರಿಂದ ಮಾಡಿದಂಥ ಔಷಧಿಯನ್ನು ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಆ ಬಿಳೆಸರಿಗೂ ಹೊಟ್ಟೋಗುತ್ತೆ. ಅಷ್ಟೇ ಅಲ್ಲ, ಅದರ ಹಣ್ಣಿನಿಂದ ಅಥವಾ ತೊಗಟೆಯಿಂದ ಅಥವಾ ಎಲೆಯಿಂದ ಕಷಾಯ ಥರ ಔಷಧಿಯನ್ನು ತಯಾರು ಮಾಡಿದ್ದೇ ಆದರೆ ಅಥವಾ ಚೂರ್ಣ ಮಾಡಿದ್ದೇ ಆದರೆ ರಕ್ತಸ್ರಾವ ನಿಲ್ಲುತ್ತೆ. ಅದರ ಜೊತೆಗೆ ಅತಿ ರಕ್ತಸ್ರಾವ ಅಂತಂದರೆ ನಮಗೆ ವಾಂತಿ ಭೇದಿ ಬಂದಿರೋದು, ಆಮಶಂಕೆ ಬಂದಿರೋದು ಅದು ಕೂಡ ಎಲ್ಲ ಸರಿಯಾಗತ್ತೆ. ಇಷ್ಟೇ ಅಲ್ಲ, ಇದನ್ನು ತಗೊಳ್ಳೋದ್ರಿಂದ ಡಯಾಬಿಟಿಸ್ ಅಂದರೆ ಮಧುಮೇಹದ ಇದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಸರ್ವ ರೋಗಗಳಿಗೆ ರಾಮಬಾಣದ ಹಾಗೆ ಪ್ರಯೋಜನಕಾರಿ ಅಂತ ಗೊತ್ತಾಗಿದೆ. ಹಾಗಾಗಿ ಔದುಂಬರ ಮರ ಕೇವಲ ಆಧ್ಯಾತ್ಮಿಕ ಜೀವನಕ್ಕೆ ಅಷ್ಟೇ ಅಲ್ಲ, ನಮ್ಮ ಆರೋಗ್ಯಕರ ಬದುಕಿಗೆ ಕೂಡ ಬಹಳ ಮುಖ್ಯ ಆಗಿದೆ. ಹಾಗಾಗಿ ಈ ಔದುಂಬರ ಮರದ ಸುತ್ತಲೂ 11 ಪ್ರದಕ್ಷಿಣೆ ಹಾಕಿ ಓಂ ನಮೋ ನರಸಿಂಹಾಯ ನಮಃ ಅಂತ ಹೇಳಿದ್ದೆ ಆದರೆ ನಮ್ಮ ಕಷ್ಟಗಳೂ ಪರಿಹಾರ ಆಗತ್ತೆ, ನಮ್ಮ ಬದುಕು ಬಂಗಾರ ಆಗತ್ತೆ. ಬನ್ನಿ, ಈ ಔದುಂಬರದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋಣ, ಅದನ್ನು ಬದುಕಿನಲ್ಲಿ ನಾವು ಅಳಿಸೋಣ. ನಮಗೆ ಎಷ್ಟೋ ಜನರಿಗೆ ಎಷ್ಟೋ ಮರಗಳ ಬಗ್ಗೆ ಗೊತ್ತಿರೋದಿಲ್ಲ. ಆದರೆ ನಮ್ಮ ಪವಿತ್ರ
ಮರಗಳ ಬಗ್ಗೆ ಆದರೂ ತಿಳ್ಕೊಳ್ಬೇಕಲ್ವೇ? ಬನ್ನಿ, ನಾವೆಲ್ಲರೂ ಸಂತೋಷದಿಂದ ಆರೋಗ್ಯಕರವಾಗಿ ಬದುಕೋಣ. ನಮಸ್ಕಾರ.